ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನೀವು ನೋಡ್ಬೋದು, ಸೊ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ. ಸೊ ಇದನ್ನ ಆಲ್ರೆಡಿ ಫ್ರೆಶ್ ಆಗಿ ವಾಟ್ರಲ್ಲಿ ವಾಶ್ ಮಾಡಿಕೊಂಡು 2 ಸರಿ ವಾಶ್ ಮಾಡಿಕೊಂಡು ಆಮೇಲೆ ಹಲ್ದಿ ಪೌಡ್ರ್ ಹಾಕಿ ವಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಒಂದು ಎಗ್ಗನ್ನು ಹಾಕ್ತಾಯಿದ್ದೀನಿ. ಓಕೆ, ಸೊ ಎಗ್ನ ಹಾಕಿದ್ದೀನಿ ಆಲ್ರೆಡಿ. ಸೊ ಇದಕ್ಕೆ ಒಂದು ಸ್ವಲ್ಪ ಹಲ್ದಿ ಪೌಡರು, ಸೊ ಹಾಗೆ ನಾನು ಜಿಂಜರ್ ಪೌಡರ್ ಹಾಕ್ತಾಯಿದ್ದೀನಿ, ಜಿಂಜರ್ ಪೇಸ್ಟು. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಸೊ ನಾನಿಲ್ಲಿ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನ್ ಆಫ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಂತರ ಇದು ಕಬಾಬ್ ಪೌಡರು. ಸೊ ಇದು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ. ಸೊ ನಾನು ಅರ್ಧ ಕೆ ಜಿಗೆ 1 ಪ್ಯಾಕೆಟ್ ಕಬಾಬ್ ಪೌಡ್ರ್ ಹಾಕ್ತಾಯಿದ್ದೀನಿ. ಸೊ ಹಾಗೆ ಖಾರ ಇನ್ ಕೇಸ್ ನಿಮಗೆ ಜಾಸ್ತಿ ಬೇಕು ಅಂತಂದರೆ ಖಾರ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ನಮ್ಮ ಮನೇಲಿ ರೆಡಿ ಮಾಡಿರುವಂಥ ಮಸಾಲೆ ಖಾರನ ಯೂಸ್ ಮಾಡ್ತಾಯಿದ್ದೀನಿ, 1 ಟೇಬಲ್ ಸ್ಪೂನು. ಸೊ ಹಾಗೆ ಉಪ್ಪು ಬೇಕು ಅಂದ್ಕೊಂಡ್ಕೊಡೋರು ಸ್ವಲ್ಪ ಉಪ್ಪು ಹಾಕ್ಕೋಬೋದು. ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ. ಓಕೆ, ಸೊ ಇವಾಗ ನಾವು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೋದು. ಸೊ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಎಲ್ಲ ಮಸಾಲ ಇದರಲ್ಲಿ ಚಿಕನಲ್ಲಿ ಮಿಕ್ಸ್ ಆಗಬೇಕು ನೋಡಿ, ಈ ರೀತಿ ಚೆನ್ನಾಗಿ ಅದನ್ನ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚಿಕನ್ ಜೊತೆ. ಸೊ ಇವಾಗ ಇದನ್ನ ಮಿಕ್ಸ್ ಮಾಡಿದ್ದನ್ನ ನಾವು ಒಂದು ½ an hour ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡೋಣ. ಸೊ ಹೆಚ್ಚು ಮ್ಯಾರಿನೇಟ್ ಮಾಡಿದಷ್ಟು ಚಿಕನ್ ಚೆನ್ನಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಇದು ಮ್ಯಾರಿನೇಟ್ ರೆಡಿ ಆಗಿದೆ. ಸೊ ಇದನ್ನ ನಾನು ಇವಾಗ ಒಂದು ½ an hour ಹಾಗೆ ಕ್ಲೋಸ್ ಮಾಡಿ ತೆಗೆದಿಟ್ಬಿಡ್ತೀನಿ ಸೈಡಿಗೆ. ಸೊ ಇವಾಗ ನೆಕ್ಸ್ಟು ಒಂದು ಬಾಣಲಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಇದು ಆಲ್ರೆಡಿ ಬಿಸಿ ಆಗ್ತಾಯಿದೆ. ಸೊ ಫ್ಲೇಮ್ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇರಲಿ, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಸೊ ಇದು ಸ್ವಲ್ಪ ಬಿಸಿ ಆದಮೇಲೆ ಸೊ ನಾವು ಒಂದೊಂದಾಗಿ ಚಿಕನ್ನ ಅದರಲ್ಲಿ ಫ್ರೈ ಆಗಲಿಕ್ಕೆ ಬಿಡೋಣ. ಇದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಚಿಕನ್ ಹಸಿಯಾಗಿ ಹಾಗೆ ಆ ಒಂದು ಸ್ಮೆಲ್ ಬರ್ತಾ ಇರುತ್ತೆ. ಸೊ ಇದನ್ನ ನಾನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೆ ½ an hour ಮೇಲುಗಡೆ. ಸೊ ಇದನ್ನು ನಾನು ಇವಾಗ ನೀಟಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇದನ್ನು 2 times ಫ್ರೈ ಮಾಡ್ತೀನಿ ಆ್ಯಕ್ಚುಲಿ. ಸೊ 1 time ಹಾಫ್ ಫ್ರೈ ಮಾಡಿ ತೆಗೆದು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಇಟ್ಟು ಒಂದು 5 minutes ಬಿಟ್ಟು ಮತ್ತೆ ಪುನಃ ಅದನ್ನ ನಾನು ಫ್ರೈ ಮಾಡ್ತೀನಿ. ಸೊ ಅವಾಗೇನಾಗುತ್ತೆ ಅಂದರೆ ಸ್ವಲ್ಪ ಕಬಾಬ್ ಕ್ರಿಸ್ಪಿಯಾಗಿ ಬರುತ್ತೆ, ಚೆನ್ನಾಗಿ ಸಾಫ್ಟಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಸೊ ಇವಾಗಿದು ಮೀಡಿಯಮ್ ಫ್ರೈ ಆಗಿದೆ. ಸೊ ಇದನ್ನು ನಾನು ಇವಾಗ ಸಪ್ರೇಟಾಗಿ ತೆಗೆದಿಟ್ಕೊಳ್ತೀನಿ. ಸೊ ಯಾಕಂದರೆ ಇನ್ನೊಂದ್ಸತಿ ಇದನ್ನ ಫ್ರೈ ಮಾಡಬೇಕು. ಸೊ ಇದು ಕಬಾಬ್ ಕಲರ್ ಬಂದು ಅದು ಪೌಡರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾನು ಯೂಸ್ ಮಾಡಿರೋದು ತೇಜ. ಸೊ ಅವ್ರು ಯಾವುದೇ ಥರದ ಎಕ್ಸ್ಟ್ರಾ ಕಲರ್ ನಾನು ಮಿಕ್ಸ್ ಮಾಡಲ್ಲ.
ಸೊ ಹಾಗಾಗಿ ಇದು ಅಷ್ಟು ಕೆಂಪು ಬಂದಿಲ್ಲ. ಓಕೆ, ಸೊ ಬೇರೆ ಕಲರ್ ಮಿಕ್ಸ್ ಮಾಡಿರ್ತಾರೆ, ಸೊ ಅದು ನೀವು ನೋಡ್ಬೋದು ತುಂಬ ಕೆಂಪಾಗಿ ಕಾಣ್ತಾ ಇರುತ್ತೆ. ಫ್ರೆಂಡ್ಸ್, ಇವಾಗ ನಾನು ಸೆಕೆಂಡ್ ರೌಂಡ್ ಏನೋ ಫ್ರೈ ಮಾಡ್ತಾ ಇದ್ದೀನಿ. ಸೊ ಅವಾಗಲೇ ಮೀಡಿಯಮ್ ಫ್ರೈ ಮಾಡ್ಕೊಂಡಿದ್ದೆ, ಸೆಕೆಂಡ್ ರೌಂಡ್ ಇದು. ಸೊ ನಿಮಗೆ ನೋಡಿ, ಕೆಲವರಿಗೆ ಡೀಪ್ ರೋಸ್ಟ್ ಇಷ್ಟ ಆಗುತ್ತೆ, ಕೆಲವರಿಗೆ ಮೀಡಿಯಮ್ ರೋಸ್ಟ್ ಇಷ್ಟ ಆಗುತ್ತೆ. ಸೊ ತುಂಬ ರೋಸ್ಟ್ ಬೇಡ ಅನ್ನೋರು ಮೀಡಿಯಮ್ ರೋಸ್ಟ್ ಮಾಡಿಕೊಂಡು ತೆಗಿಬೋದು. ಸೊ ನಾನು ಮೀಡಿಯಮ್ ರೋಸ್ಟ್ ಪ್ರಿಫರ್ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮದು 2 to 3 ಮಿನಿಟ್ಸ್ ಸ್ವಲ್ಪ ಇದಾದಮೇಲೆ ಸೊ ಇದನ್ನ ತೆಗೆದು ಸ್ವಲ್ಪ ಬ್ರೌನಿಷ್ ಬಂದಮೇಲೆ ಇದನ್ನು ತಗೊಂಬೋಣ. ಸೊ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ರೋಸ್ಟ್ ಆಗಿದೆ. 2 to 3 ಮಿನಿಟ್ಸ್ ರೋಸ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಾನು ಫೈನಲ್ ಆಗಿ ಏನು ಮಾಡ್ತೀನಿ ಅಂದರೆ ಕರ್ಬೇವಿನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಸೊ ಇದು ಒಂದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ ಇದ್ರ ಜೊತೆ. ಸೊ ಹಾಗೆ ಕಬಾಬ್ ಜೊತೆ ಕರ್ಬೇವಿನ ಸೊಪ್ಪು ತುಂಬ ಟೇಸ್ಟಿ, ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಮತ್ತು ಸ್ವಲ್ಪ ರೋಸ್ಟ್ ಮಾಡ್ಕೊಂಬೋಣ ಸ್ವಲ್ಪ. ಸೊ ನೋಡಿ, ಇವಾಗ ರೆಡಿಯಾಗಿದೆ. ಸೊ ಕರ್ಬೇವಿನ ಸೊಪ್ಪು ಚೆನ್ನಾಗಿ ರೋಸ್ಟ್ ಆಗಿದೆ. ಸೊ ಒಳ್ಳೆ ಫ್ಲೇವರ್ ಬರ್ತಾಯಿದೆ ಎರಡರಿಂದ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಮಕ್ಕಳಿಗೂ ಇಷ್ಟ ಆಗುತ್ತೆ, ಎಲ್ಲ ಏಜ್ನವ್ರಿಗೂ ಇಷ್ಟ ಆಗುತ್ತೆ. ಸೊ ಮನೇಲಿ ಟ್ರೈ ಮಾಡಿ. ಸೊ ನನಗೆ ಹೇಳಿ ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತು ಅಂತ ಈ ರೆಸಿಪಿ. ಹಾಗೆ ತಪ್ಪದೆ ಕಮೆಂಟ್ ಮಾಡೋದು ಮರಿಬೇಡಿ.